ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಬುರುಡೆ ಪ್ರಕರಣಕ್ಕೆ ಬೆಂಗಳೂರಲ್ಲಿ ಷಡ್ಯಂತ್ರ ಏನಾದರೂ ನಡೀತಾ? ಲಾಡ್ಜ್ನಲ್ಲಿಗೆ ಸ್ಕೆಚ್ ಹಾಕಿದ್ದ ಖತರ್ನಾಕ್ ಗ್ಯಾಂಗ್ ಕೋರ್ಟ್ಗೆ ಹಾಜರ್ ಮುನ್ನವೇ ಹಲವರ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ. ಮಹೇಶ್ ಶೆಟ್ಟಿ, ಮಟ್ಟಣ್ಣನವರ್, ಜಯಂತ್ ಭೇಟಿಯಾಗಿದ್ರ? ಹಾಗಾದ್ರೆ ಲಾಡ್ಜ್ನಲ್ಲಿ ಭೇಟಿಯಾಗಿ ಚಿನ್ನಯ್ಯ ಚರ್ಚೆಯನ್ನ ನಡೆಸಿದ್ದ. ಬೆಂಗಳೂರಲ್ಲಿ ಚಿನ್ನಯ್ಯಗೆ ಆಶ್ರಯವನ್ನ ನೀಡಿದ್ದ ಜಯಂತ್, ಬುರುಡೆ ಕೇಸಲ್ಲಿ ಒಬ್ಬರಿಗೊಬ್ಬರ ಮಧ್ಯೆ ಲಿಂಕ್ ಇದೆ. ಬುರುಡೆ ಪ್ರಕರಣಕ್ಕೆ ಬೆಂಗಳೂರಲ್ಲಿಗೆ ಷಡ್ಯಂತ್ರ ಆಗಿದೆಯಾ ಎಂಬ ಪ್ರಶ್ನೆ ಈಗ ಮೂಡ್ತಾ ಇರುವಂತದ್ದು. ಲಾಡ್ಜ್ನಲ್ಲಿಗೆ ಇವರೆಲ್ಲ ಸ್ಕೆಚ್ ಹಾಕಿದ್ರ? ಹಾಗಾದ್ರೆ ಗಿರೀಶ್ ಮಟ್ಟಣ್ಣನವರ್, ಮಹೇಶ್ ಶೆಟ್ಟಿ, ತಿಮ್ರೊಡ್ಡಿ ಇವರೆಲ್ಲರನ್ನ ನೋಡ್ತಾ ಇದ್ರೆ ಒಂದಕ್ಕೊಂದು ಇಲ್ಲಿ ಲಿಂಕ್ ಆಗ್ತಾ ಇದೆ. ಹಾಗಾದ್ರೆ ಒಂದ್ ರೀತಿಯಾಗಿ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಮಹೇಶ್ ಶೆಟ್ಟಿ, ತಿಮ್ರೊಡ್ಡಿ, ಗಿರೀಶ್ ಮಟ್ಟಣ್ಣನವರ್, ಜಯಂತ್ ಹಾಗೆ ಮಾಸ್ಕ್ ಮ್ಯಾನ್ ಇವರೆಲ್ಲರೂ ಬೆಂಗಳೂರಲ್ಲಿ ಏನಾದರೂ ಚರ್ಚೆ ಮಾಡಿದ್ರಾ? ಆ ಗ್ಯಾಂಗನ್ನೆಲ್ಲ ಸೇರಿಸ್ಕೊಂಡು ಚರ್ಚೆ ಮಾಡಿ ಏನಾದರೂ ಬುರುಡೆ ಪ್ರಕರಣಕ್ಕೆ ಬುರುಡೆ ಕಥೆಯನ್ನ ಕಟ್ಟಿದ್ರಾ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಒಂದೊಂದಾಗಿ. ಲಾಡ್ಜ್ನಲ್ಲಿ ಮಹೇಶ್ ಶೆಟ್ಟಿ, ತಿಮರೊಡ್ಡಿ, ಗಿರೀಶ್ ಮಟ್ಟಣ್ಣನವರ್ ಭೇಟಿಯಾಗಿದ್ರ? ಇದೆಲ್ಲದರ ನೋಡಿದ್ರೆ ಒಬ್ಬರಿಗೊಬ್ಬರ ಮಧ್ಯೆ ಇಂಟರ್ಲಿಕ್ ಆಗ್ತಾ ಇದೆ. ಇನ್ನು ಬುರುಡೆ ಸಮೇತ ಬೆಂಗಳೂರಿಗೆ ಬಂದಿದ್ದ ಚಿನ್ನಯ್ಯನನ್ನ ಕೂರಿಸಿಕೊಂಡು ರೌಂಡ್ ಟೇಬಲ್ ಆಗಿ ಮೀಟಿಂಗ್ ಮಾಡಿದ್ರಂತೆ. ಲಾಡ್ಜ್ನಲ್ಲಿಗೆ ಭೇಟಿಯಾಗಿ ಕೇಸ್ ಬಗ್ಗೆ ಎಲ್ಲರೂ ಮಾತುಕತೆಯನ್ನ ನಡೆಸಿದ್ದಾರೆ. ಉಜಿರೆಯಲ್ಲಿ ಚಿನ್ನಯ್ಯಗೆ ತಿಮರೊಡ್ಡಿ ಆಶ್ರಯವನ್ನ ನೀಡಿದ್ದ. ಹಾಗಾದ್ರೆ ಈ ಹಲವು ಅನುಮಾನಗಳನ್ನ ಸೃಷ್ಟಿಸಿದ ಪ್ರತಿಯೊಬ್ಬರ ನಡೆ ಎಲ್ಲರಿಗೂ ಕೂಡ ಯಾವ ರೀತಿಯಾಗಿ ನಂಟು ಅಂತ SIT ತನಿಖೆ ಕೂಡ ಆಗ್ತಾ ಇದೆ. ಚಿನ್ನಯ್ಯನನ್ನ ಕೂರಿಸಿಕೊಂಡು ರೌಂಡ್ ಟೇಬಲ್ ಇವರು ಮೀಟಿಂಗ್ ಮಾಡಿದ್ರ? ನಿನ್ನೆಯೂ ಕೂಡ SIT ಅಧಿಕಾರಿಗಳು ಆತನನ್ನ ಲಾಡ್ಜ್ಗೆ ಕರ್ಕೊಂಡು ಬಂದು ರೀಕ್ರಿಯೇಟ್ ಮಾಡಿ ಕಾರ್ಯಾಚರಣೆಯನ್ನ ನಡೆಸಿದ್ರು. ಅದೇ ರೀತಿಯಾಗಿ ಇಲ್ಲಿ ಒಂದೊಂದು ಸತ್ಯಗಳು ಕೂಡ ಹೊರ ಬೀಳ್ತಾ ಇದೆ. ಇನ್ನು ಒಂದು ರೀತಿಯಾಗಿ ಈ ಮಾಸ್ಕ್ ಮ್ಯಾನ್ ಬಂದು ಈತ ಮಾಸ್ಕ್ ಮ್ಯಾನ್ ಮಹೇಶ್ ಶೆಟ್ಟಿ, ತಿಮರೊಡ್ಡಿ ಹಾಗೆ ಜಯಂತ್, ಮಟ್ಟಣ್ಣನವರ್ ಇವರೆಲ್ಲರೂ ರೌಂಡ್ ಟೇಬಲ್ ಹಾಕಿ ಮೀಟಿಂಗ್ ಅನ್ನ ಮಾಡಿದ್ರ ಅನ್ನೋದು ಗೊತ್ತಾಗ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಅಭಿಷೇಕ್, ಒಂದ್ ಕಡೆ ನೋಡ್ತಾ ಇರ್ಬೋದು ನಿನ್ನೆಯೂ ಕೂಡ ಆ ಮಾಸ್ಕ್ ಮ್ಯಾನ್ ಅನ್ನ SIT ಅಧಿಕಾರಿಗಳು ಬೆಂಗಳೂರಿಗೆ ಕರ್ಕೊಂಡ್ಬಂದು ರೀಕ್ರಿಯೇಟ್ ಸೀನ್ ಅನ್ನ ಮಾಡಿ ಮತ್ತೆ ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. ಹಾಗಾದ್ರೆ ಈ ಮಾಸ್ಕ್ ಮ್ಯಾನ್ ಬೆಂಗಳೂರಿನಲ್ಲಿ ಯಾರನ್ನೆಲ್ಲ ಭೇಟಿ ಆಗಿದ್ದ, ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಸಂಕಿತ, ಈಗಾಗಲೇ ಏನು ಪ್ರತಿಯೊಬ್ಬರ ಅಂದ್ರೆ ಕೆಲವು ವ್ಯಕ್ತಿಗಳೇನಿದ್ದಾರೆ ಅವರನ್ನು ಸಪರೇಟ್ ಮಾಡಿ ಅವರಿಂದ ಹೇಳಿಕೆ ಪಡೆದುಕೊಳ್ಳುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಪ್ರತಿಯೊಬ್ಬರು ಕೂಡ ತಮ್ಮ ಪಾತ್ರದ ಬಗ್ಗೆ ಅಂದ್ರೆ ತಾವು ಏನಂತ ನಮಗೆ ಏನನ್ನ ಕೆಲಸವನ್ನ ವಹಿಸಿದ್ರು ಅದನ್ನ ಕೆಲಸ ಮಾಡುವಂತಹ ಒಂದು ಇದನ್ನ ಮಾಡಿ ಅನ್ವಯವಾಗಿ ಇಟ್ಟುಕೊಂಡು ಈಗಾಗಲೇ ಸ್ಥಳ ಮಹಜರು ಪ್ರಕ್ರಿಯೆಯನ್ನು ನಡೆಸಲಾಗಿತ್ತು. ಆ ಸ್ಥಳ ಮಹಜರು ಪ್ರಕ್ರಿಯೆಯಲ್ಲಿ ಯಾರ್ಯಾರಿದ್ರು ಮತ್ತು ಇವರು ಈ ರೀತಿಯಾದಂತಹ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಇದು ನಿಜನಾ ಸುಳ್ಳ ಅನ್ನುವಂತಹ ರೀತಿಯಲ್ಲಿ ಮಾಸ್ಕ್ ಮ್ಯಾನ್ ಏನಿದ್ದಾನೆ ಆತನಿಂದ ಸ್ಪಷ್ಟನೆಯನ್ನ ತೆಗೆದುಕೊಳ್ಳುವಂತಹ ಒಂದು ಕೆಲಸವನ್ನ SIT ಅಧಿಕಾರಿಗಳು ಮಾಡಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಇಲ್ಲಿ ರೌಂಡ್ ಟೇಬಲ್ ನಲ್ಲಿ ಮೀಟಿಂಗ್ ಮಾಡಿದ್ದಾರೆ, ಅಂದ್ರೆ ಚಿನ್ನಯ್ಯನನ್ನ ಕೂರಿಸಿ ಮೀಟಿಂಗ್ ಮಾಡಿದ್ದಾರೆ. ಆ ಮೀಟಿಂಗ್ ನಲ್ಲಿ ಯಾವ ರೀತಿ ಕಾರ್ಯಾಚರಣೆ ಪ್ಲಾನಿಂಗ್ ಅನ್ನ ಮಾಡ್ಬೇಕು ಅಂದ್ರೆ ಬುರುಡೆಯನ್ನ ಮೊದಲಿಗೆ ಎಲ್ಲಿದೆ ತೆಗೆದುಕೊಂಡು ಹೋಗ್ಬೇಕು, ನಂತರ ಅದನ್ನ ಯಾವ ರೀತಿ ಸರ್ಕಾರದ ಗಮನ ಸೆಳೆಯೋದಕ್ಕೆ ಏನೇನೆಲ್ಲ ಕೆಲಸಗಳನ್ನ ಮಾಡ್ಬೇಕು ಅನ್ನುವಂತಹ ವಿಚಾರಗಳನ್ನು ಕೂಡ ಹಂಚಿಕೊಂಡಿದ್ದಾರೆ ಅಂತ ಹೇಳಿ ಈಗಾಗಲೇ ಬೇಸಿಕ್ ಇನ್ವೆಸ್ಟಿಗೇಷನ್ ಗೊತ್ತಾಗ್ತಾ ಇರುವಂತದ್ದು. ಅದನ್ನ ಯಾವ ರೀತಿ ಸರ್ಕಾರಕ್ಕೆ ಈ ರೀತಿಯಾಗಿ ತನಿಖೆಯನ್ನ ಮಾಡಿಸುವಂತಹ ರೀತಿಯಲ್ಲಿ ಒತ್ತಡವನ್ನು ತರಬೇಕು ಆ ಸಭೆಯಲ್ಲಿ ನಿರ್ಧಾರ ಆಗಿತ್ತು ಅನ್ನೋದು ಈಗ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಹೀಗಾಗಿ ಈ ಸ್ಪಾಟ್ ಇನ್ವೆಸ್ಟಿಗೇಷನ್ ಇಂದ ಮತ್ತಷ್ಟು ವಿಚಾರಗಳು ಕೂಡ ಹೊರ ಬರ್ತಾ ಇದೆ ಒನ್ ಬೈ ಒನ್. ಈಗ ಮುಂದಿನ ಹಂತದಲ್ಲಿ ಏನಿದೆ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಕಾದು ನೋಡ್ಬೇಕಾಗಿದೆ ಅಂಕಿತ.
ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗೆ.